ಗೌರಿ ಕಲ್ಯಾಣ ಗೌರಿ ಕಲ್ಯಾಣ ಇವತ್ತಿನ ಎಪಿಸೋಡು. ಇವತ್ತು ನನಗೆ ಬೇಜಾರಿಲ್ಲ ಪುಣ್ಯವತಿ ಅಂತೆಲ್ಲ ಹೇಳ್ತಾನೆ. ಆವತ್ತಿಂದ ಇವತ್ತು ನನ್ನ ಗುರಿ, ನನ್ನ ಡೆಸ್ಟಿನೇಷನ್ ಇದಲ್ಲ ಅಂತೆಲ್ಲ ಹೇಳಿ ಜಗಳ ಆಡ್ತಾನೆ. ತಾತ ಕೇಳಿಸ್ಕೊತಾರೆ. ಆದರೆ ನಾನು ಈ ಪ್ರಯಾಣ ಮಧ್ಯದಲ್ಲಿ ಹೋಗ್ಬೇಕಾ ಅಂತೆಲ್ಲ ಇದೇನು ನಮ್ಮ ತೀರ್ಮಾನ ಅಂತೆಲ್ಲ ಕೇಳ್ತಲ್ಲ. ತಾತ ಆಳ್ಕೊಂತ ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೋಗ್ಬಿಡ್ತಾರೆ. ಮನಸ್ಸು ತುಂಬ ಆದರೆ ತುಂಬ ಬೇಜಾರಾಗಿ, ನೀವು ಬದಲಾಗ್ತಾರೆ, ನನ್ನ ಅರ್ಥ ಮಾಡಿ ನನ್ನನ್ನು ಸ್ವೀಕರಿಸ್ತಾ ಇಷ್ಟು ದಿನ ಕಾದೆ ನಾನು ಅಂತೆಲ್ಲ ಹೇಳಿ, ಆದರೆ ನನ್ನನ್ನು ಆವರಿಸಿರುವ ಆ ಮೂರ್ಖತನದ ಭ್ರಮೆ ಈಗ ದೂರ ಆಗಿದೆ ಅಂತೆಲ್ಲ ಹೇಳ. ಇವತ್ತು ನನ್ನ ಕಣ್ಣು ಮುಂದೆ ಇರೋ ಇದೆಲ್ಲ ಸುಟ್ಟು ಬೂದಿಯಾಗಿದೆ ಭ್ರಮೆಗಳೆಲ್ಲ ಅಂತ. ಇನ್ನು ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಆ ಬ್ರಹ್ಮ ಗಂಟನೆ ಎದುರು ನಿಲ್ಲುವಷ್ಟು ಅಹಂಕಾರ ನನಗೆ ಲೇಟ್ ಆಗಿ ಅರ್ಥ ಆಯಿತು. ನಾನು ಏನೇ ಮಾಡಿದ್ರು, ಹೇಗೆ ಮಾಡಿದ್ರು, ಎಷ್ಟೇ ಕರಗಿದ್ರು ನಿಮ್ಮ ಕಲ್ಲು ಮನಸ್ಸು ಮಾತ್ರ ಕರಗಲ್ಲ. ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಅಂತೆಲ್ಲ ಹೇಳಿ 3 ಗಂಟೆ ನಾವು ಪವಿತ್ರ 3 ದಿನದ ಆಟವನ್ನು ಮಾಡಿದ ನಿಮ್ಮ ಪುರುಷಿ ಅಹಂಕಾರಕ್ಕೆ ನನ್ನ ಸ್ತ್ರೀ ಗೌರವ ಯಾವತ್ತೂ ಬಾಗಲ್ಲ. ನೀನು ಗಂಡ ಅನ್ನೋ ಅಧಿಕಾರ ಅನ್ನೋ ಆಡೋ ಮಾತಿಗೆ ಬೆಲೆ ಆಗೋದು, ಆದರೆ ಗಂಡಸು ಅನ್ನೋ ಅಹಂಕಾರದಿಂದ ಆಡೋ ಮಾತಿಗೆ ಈ ಗೌರಿಲ್ಲದೆ ಯಾವತ್ತೂ ತಲೆ ಬಾಗಲ್ಲ ನಿನಗೆ ಅಂತೆಲ್ಲ ಹೇಳ್ತಾ, ನಿಮ್ಮ ಜೊತೆ ಜೀವನ ಪರ್ಯಂತರ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತೆಲ್ಲ ಹೇಳಿ ಗೌರಿ ಹೇಳ್ತಲ್ಲ. ನನ್ನ ಜೀವನ ಪ್ರಯಾಣನ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ ಅಂದಾಗ ವಿವೇಕ್ ಸ್ವಲ್ಪ ಶಾಕ್ ಆಗಿ ನೋಡ್ತೀನಿ. ಕನಿಷ್ಠ ಪಕ್ಷ ಆದರೂ ನೀವಾದರೂ ನೆಮ್ಮದಿಯಾಗಿರ್ತೀರಿ ಅಂತಲೇ. ಲೈಫಲ್ಲಿ ಎಷ್ಟೋ ಸಲ ಸ್ಟೇಷನ್ ಬರೋಕ್ಕೂ ಮುಂಚೆ ಇಳಿದೋಗ್ಬೇಕಾಗುತ್ತೆ. ನಾನು ಈಗ ಮಾಡ್ತಾ ಇರೋದು ಅದನ್ನೇ ಅಂತಾರೆ. ಗಂಡ ಹೆಂಡತಿ ಅಂದರೆ ಹಳಿ ಮೇಲೆ ಹೋಗೋ ಒಂದು ರೈಲು ಅಂದ್ಕೊಂಡಿದ್ದೆ, ಆದರೆ ನಮ್ಮ ಕತೆ ಆಗಲ್ಲ ವಿವೇಕ್ ಸರ್. ಆ ಒಂದೇ ರೈಲಿಗೆ ಎರಡು ಹಳಿಗಳಿದ್ದಂಗೆ. ಪೂರ್ತಿ ಜರ್ನಿ ಮುಗಿದ್ರು ಆ 2 ಹಳಿಗಳು ಯಾವತ್ತೂ ಒಂದಾಗಲ್ಲ, ಯಾವತ್ತೂ ಸೇರಲ್ಲ ಅಂತ ಸ್ಪಷ್ಟ ಆಗುತ್ತೆ. ಅರ್ಥ ಆದಮೇಲೇನೂ ಮುಂದೆ ಯಾವುದೋ ಒಂದು ಪವಾಡದ ನಾವು ಒಂದಾಗ್ತೀವಿ ಅನ್ನೋ ಹುಚ್ಚಿ ಥರ ಕಾಯ್ಕೊಂತ ಬದುಕೋಕ್ಕೆ ನನಗಾಗಲ್ಲ ಸಾರ್ ಅಂತೆಲ್ಲ ಹೇಳಿ, ನಿಮಗೂ ನಿಮ್ಮ ಗಂಡಸಿನ ಅಹಂಕಾರಕ್ಕೂ ಗೌರಿ ಕಡೆಯಿಂದ ಕೋಟಿ ನಮಸ್ಕಾರ ಅಂತೆಲ್ಲ ಹೇಳಿ ಕೈ ಮುಗಿತಾಳ ಗೌರಿ. ಆ ಕಡೆ ವಿವೇಕ್ ಬಂದು ಕೈ ಮುಗಿದಿದ್ದು ಕೈ ನೋಡ್ತಾನೆ. ಆಮೇಲೆ ಗೌರಿನ ಓಹೋ ಅಂತೆಲ್ಲ ಕಣ್ಣು ಇದು ಮಾಡಿ ನೋಡ್ತಾನೆ. ಅದೇ ಟೈಮಿಗೆ ಗೌರಿ ಹೊರಗಡೆ ಹೋಗ್ತೀನಿ. ಗೌರಿ ಲಗೇಜ್ ರೆಡಿ ಮಾಡ್ಕೊಂಡು ಅಂತ ಹೋಗ್ತಾ ಇರಬೇಕು. ಆ ತಾತ ಜಗಳ ಆಡಿದ್ದು ಈ ರೂಮಲ್ಲಿ ಕೂಡಾಕಿ ಎಲ್ಲರ ಮುಂದೆ ಆಟ ಅದೊಂದು ಕಹಿ ಸತ್ಯ ಅಂತೆಲ್ಲ ಹೇಳಿ ತಾತ ಅವ್ರು ಜಗಳ ಆಡಿದ್ದೆಲ್ಲ ನೆನೆಸ್ಕೊಂಡು ಅಳ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಸ್ಟೆಪ್ಸ್ ಎಲ್ಲ ಇಳಿದು ಹೋಗ್ತಾ ಇರ್ಬೇಕಾದ್ರೆ, ನೀವು ಯಾವತ್ತಾದ್ರು ನನ್ನ ಹೆಂಡತಿಯಾಗಿ ನೋಡ್ಕೊಳ್ದೇ ಇರ್ಬೋದು, ಆದರೆ ಯಾವತ್ತೂ ಹಿಂಸೆ ಕೊಟ್ಟಿಲ್ಲ ಅಂತೆಲ್ಲ ಹೇಳಿದ್ದು ಅದೇ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂಡು ಅಜ್ಜ ಬಿದ್ದೋಗ್ಬಿಡ್ತಾರೆ. ಅಜ್ಜ ಬಿದ್ದೋದ ಕೂಡಲೇ ಇಲ್ಲಿ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಮೊನ್ನೆ ಬಿದ್ದೋದ ಕೂಡಲೇ ಎಲ್ಲರೂ ಬಂದು ನೋಡಿ ಅಪ್ಪಾಜಿ ಏನಾಯಿತು ಎಲ್ಲರೂ ಆಡಿಸಿದ್ದು ಕೇಳಿಸ್ಕೊಂಡು ಗೌರಿ ಮತ್ತು ವಿವೇಕ್ ಅಪ್ಪಾಜಿ ಎದ್ದೇಳಿ ಚಕ್ರವರ್ತಿ, ಜ್ಞಾನೇಶು ಮತ್ತು ಆಮೇಲೆ ಅವರೇ ಎಲ್ಲರೂ ಎಬ್ಬಿಸಿ ಕೂಡಿಸ್ತಾರೆ. ಸ್ಟಿಕ್ ಹಿಡ್ಕೊಂಬಂದು ಕೊಡ್ತಾರೆ. ಅಪ್ಪಾಜಿ ಏನಾಯಿತು ಮಾವ ಏನಾಯಿತು ಅಪ್ಪಾಜಿ ಏನಾಯಿತು ಅಂತೆಲ್ಲ ಹೇಳಿ ನೀರು ತೊಗೊಂಬಂದು ನೀರು ಕುಡಿಸ್ತಾರೆ. ರಿಲ್ಯಾಕ್ಸ್ ಮಾಡಿ ಅಂತೆಲ್ಲ ಹೇಳಿ ಶಾರದಾ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯ ಅಂತ ತಾತ ಗಾಬರಿ ಆಗಲ್ಲೇನ್ರಿ ಅಂತೆಲ್ಲ ಹೇಳಿದೆ. ಗೌರಿನ ವಿವೇಕ್ ಬಾ ಆಸ್ಪತ್ರೆಗೆ ಹೋಗೋಣ ಅಂತ ಚಕ್ರವರ್ತಿ ಆ ತಾತನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ರೀ ನಿಮಗೇನು ಆಗಲ್ಲ ರೀ ಅಂತೆಲ್ಲ ನೋಡೋದಕ್ಕೆ ಡಾಕ್ಟ್ರ್ ಹೇಳ್ತಾ ನೋಡ್ರಿ ಅಂತೆಲ್ಲ ಹೇಳಿದಾಗ ಚಕ್ರವರ್ತಿ ಅವರು ಮತ್ತು ಆಮೇಲೆ ವಿವೇಕ್ ಆಸ್ಪತ್ರೆಗೆ ಜ್ಞಾನೇಶ್ ಆರಾಮ, ಅಪ್ಪಾಜಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗೆ ಅಂತ ಚಕ್ರವರ್ತಿ ಅಳ್ತಾ ಇರ್ತಾನೆ. ಡ್ಯಾಡ್ ಸುಮ್ಮನೆ ಇರಿ ಅಪ್ಪ, ನೀವು ಸುಮ್ಮನೆ ಇರ್ರಿ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿಸ್ಕೊತಾರೆ. ಅಪ್ಪ ಅಂತೆಲ್ಲ ಹೇಳಿ ಯಾಕೆ ಈ ಥರ ಪ್ಯಾನಿಕ್ ಆಗ್ತಾ ಇದ್ದೀರಿ, ಏನಾಗಲ್ಲ ಅಂತೆಲ್ಲ ಹೇಳಿದ್ರೆ ಆ ಕಡೆ ಡಾಕ್ಟ್ರ್ ಇದ್ದು ನೋಡಿ ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳಿ ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ನೋಡಿ ಅಂತಾರೆ. ತುಂಬ ಡ್ರಾಪ್ ಅನ್ನಿಸ್ತಾ ಇದೆ, ಸಿಂಟಮ್ಸ್ ನೋಡಿದರೆ ಯಾಕೆ ಬೇರೆಯೇ ಡೌಟ್ ಆಗ್ತಾ ಇದೆ ಅಂತಲೇ ಇಮಿಡಿಯೇಟಾಗಿ ಲಿವರ್ ಫಂಕ್ಷನ್ನ ಟೆಸ್ಟ್ ಮಾಡಿ ಅಂತಲೇ ಜೊತೆಗೆ ಆಂಕೋಲಜಿ ಪ್ರೊಫೈಲ್ ರೆಡಿ ಮಾಡೋಕ್ಕೆ ಹೇಳಿದ್ದು.
ಹಾಗೆ ಸ್ಕ್ಯಾನಿಂಗು ಅದು ಇದು ಬ್ಲಡ್ ಟೆಸ್ಟ್ ಮಾಡಿ ಅಂತೆಲ್ಲ ರಿಪೋರ್ಟ್ಸ್ ನನ್ನ ಚೇಂಬರಿಗೆ ತಗೊಂಬರ್ರಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಫಸ್ಟ್ ರಿಪೋರ್ಟ್ ಬರಲಿ ಆಮೇಲೆ ನೋಡಿ ಹೇಳ್ತೀನಿ ಅಂತೆಲ್ಲ ಹೇಳಿ ತಾತನ ಹತ್ರ ಹೋಗ್ಬಿಡ್ತಾರೆ. ಅಲ್ಲಿ ಅಯ್ಯೋ ದೇವ್ರಿ ಅಂತ ಅಜ್ಜಿ ಅಳ್ತಾ ಇರ್ಬೇಕಾದ್ರೆ ಈ ಕಡೆ ಸಂಬಂಧ ಆ ತಾತ ಕ್ಷೇಮವಾಗಿ ಮನೆಗೆ ಬರಲಿ ಅಂತೆಲ್ಲ ಕೇಳಿ ಈ ಮನೆ ಕಾಲಿಟ್ಟಾಗ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ ಅಂತ ಚಂಚಲ ಜಗಳ ಮಾಡ್ತಾ ಅದೇ ಪಾಪ ನಮ್ಮಪ್ಪ ಅಂತಾರೆ ಎಷ್ಟು ಆರೋಗ್ಯವಾಗಿದ್ರು ನೀನು ಬಂದಾಗ ಪೂಜೆ ಮಾಡೋಕೆ ಅಪ್ಪ ಅನ್ಗಾತೆ ಅಪ್ಪ ಕುಸ್ತು ಬಿದ್ದರು ಅಂತೆಲ್ಲ ಹೇಳಿ ಚಂಚಲ ಬರೀ ಆಶಾ ಬೈದ್ವಿ ಈ ಕುತಂತ್ರದ ಬಗ್ಗೆ ಸುಮ್ಮನೆ ಇರು ಸ್ವಲ್ಪ ಚಂಚಲ ಅದಕ್ಕೆ ಜಸ್ಟ್ ಸ್ಟಾಪ್ ಇಟ್ ಅಂತ ಕುತಂತ್ರ ನನ್ನ ಮೇಲೆ ಹೇಳಬೇಡಿ ನೀವು ಅಂತೆಲ್ಲ ಹೇಳಿದೆ. ಎಲ್ಲೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ಸರಿತಾ ಬೈದ. ಮಾವ ಆಸ್ಪತ್ರೆಯಲ್ಲಿದೆ ಅವ್ರಿಗೇನಾಯಿತು ಯಾರಿಗೂ ಗೊತ್ತಿಲ್ಲ, ನೀವು ನೋಡಿ ಇಲ್ಲಿ ಕಚ್ಚಾಡ್ತಾ ಇದ್ದೀರಿ ಅಂತ. ಸರಿ ಮೊದಲೇನಾದರೂ ಉಸಿರಾಟದ ತೊಂದರೆ ಇತ್ತು, ಮೂಗಲ್ಲಿ ರಕ್ತ ಬರೋದು, ತುಂಬ ಸುಸ್ತಾಗಿರೋದು, ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಆ ಥರ ಏನಿಲ್ಲ ಅಂತಂದು ಹೇಳಿದೆ. ಅವ್ರಿಗೆ ಕ್ಯಾನ್ಸರ್ ಇದೆ ಅಂತೆಲ್ಲ ಹೇಳಿದಾಗ ವಿವೇಕು ಮತ್ತು ಚಕ್ರವರ್ತಿ ತುಂಬ ಗಾಬರಿ ಆಗಿಬಿಡ್ತಾರೆ. ಆ ಥರ ಗಾಬರಿ ಆಗ ಅವನು ಚೆನ್ನಾಗಿ ನೋಡ್ಕೋಬೇಕು ಇನ್ಮೇಲೆ ಅವ್ರಿಗೆ ಅಂತೆಲ್ಲ ಹೇಳಿ ಬುದ್ಧಿ ಮಾತು ಹೇಳಿದಾಗ ಅವ್ರಿಗೆ ಈ ಥರ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತೆಲ್ಲ ಹೇಳಿ ಅವ್ರ ವಯಸ್ಸು ನಾವು ಮೆಡಿಷನ್ಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಗೊತ್ತಿಲ್ಲ. ಅದ್ರಾಗೂ ಅವ್ರಿಗೆ ಈಗ ಏಜ್ ಒಂದು 80 ಅವ್ರಿಗೆ ಹೊಟ್ಟೆಗೆ ಎಲ್ಲಿ ಕ್ಯಾನ್ಸರ್ ಇದೆ ಅವ್ರಿಗೆ ಈಗಾಗಲೇ 80 ವರ್ಷ ಆಗಿದೆ. ಏನೋ ತಪ್ಪಾಗಿದೆ ಡಾಕ್ಟರ್ ಇನ್ನೊಂದು ಸಲ ಚೆಕ್ ಮಾಡಿ ಅಂತ ಚಕ್ರವರ್ತಿ ಅಳ್ತಾ ಇದೆ. ಏನೇ ಹೇಳಿದರು ಕೂಡ ಅವ್ರು ಕೇಳೋದು ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೆಂಗಂತ ವಿವೇಕ್ ಚಕ್ರವರ್ತಿ ಎಷ್ಟು ದುಡ್ಡಾಗಿ ಮ್ಯಾಕ್ಸಿಮಮ್ 3 months ಅಷ್ಟೇ ಅಂತೆಲ್ಲ ಹೇಳಿದಾಗ ಚಕ್ರವರ್ತಿ ಕುಸ್ತು ಬಿದ್ದೋಗ್ಬಿಡ್ತಾನೆ. ವಿವೇಕು ತುಂಬ ಅಂದರೆ ತುಂಬಾ ಗಾಬರಿ ಆಗುತ್ತೆ. ಅಪ್ಪ ಪ್ಲೀಸ್ ಧೈರ್ಯದಿಂದ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತೆಲ್ಲ ಹೇಳ್ತಾನೆ. ಅವರು ನಾವು ಎಷ್ಟು ಖುಷಿಯಿಂದ ಇರ್ತೀವಿ ಅವ್ರು ಚೆನ್ನಾಗಿ ಡಾಕ್ಟರ್ ಅಂತೆಲ್ಲ ನಮ್ಮ ತಾತಗೆ ಈ ವಿಷಯ ಗೊತ್ತಾ ಅಂತೆಲ್ಲ ಗೊತ್ತಿಲ್ಲ. ಈ ಟೈಮಲ್ಲಿ ಹೇಳಿದರೆ ಕೊಲ್ಯಾಪ್ಸ್ ಆಗ್ತಾರಂತ ಏನು ಹೇಳಿಲ್ಲ ಅವ್ರ ಮೇಲೆ. ಸರಿ ಯಾರ ಮುಂದೆ ಹೇಳೋದೆಲ್ಲ ಬೇಡ ಅಂತೆಲ್ಲ ಹೇಳಿ ಹಾಗಾದರೆ ದಯವಿಟ್ಟು ಈ ವಿಷಯ ಯಾವತ್ತೂ ಹೇಳಬೇಡಿ, ಅವ್ರಿಗೆ ಕ್ಯಾನ್ಸರ್ ಇದೆ ನೋವನ್ನೋದು ನಾಳೋದೆಲ್ಲ ಬೇಡ ಅಂತೆಲ್ಲ ಹೇಳಿ ವಿವೇಕ್ ಕೈ ತಾತ ಇರೋಷ್ಟು ದಿವಸ ನೆಮ್ಮದಿಯಾಗಿರಬೇಕು ಅಂತೆಲ್ಲ ಹೇಳಿದರೆ ಮಗನು ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು ಅಂತ ಸರಿತಾ ಹೋದತ್ತಿಗೆ ಪೂಜೆ ಮಾಡ್ಕೊ ಎಲ್ಲ ಆರಾಮಿದೆ ಈಗ ಯಾಕೆ ಬಿದ್ದೋದ್ರು ಅಂತ ಗೊತ್ತೇ ಆಗಲಿಲ್ಲ ನೋಡಿ ಸರಿತಾ ಅಂತೆಲ್ಲ. ಅದೇ ಟೈಮಿಗೆ ಆಶಾ ಸರಿತಾ ಅವರೆಲ್ಲ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಗೌರಿ ಎಲ್ಲ ಒಬ್ಬೊಬ್ರು ಕಾಲ್ಕೊಂಡು ಹೇಳಿದರೆ ನನ್ನದೇ ತಪ್ಪು ಅಂತ ನನಗೆ ಬೈತೀನಿ ಅಂತೆಲ್ಲ ಹೇಳಿದ್ರು. ಅದೇ ಟೈಮಿಗೆ ಪಾಪ ಗೌರಿ ಮೇಲೆ ಹೋಗಲಿ ಬಿಡಿ ಅಂತ ಮಾತಾಡಿ ಏನು ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ಅಪ್ಪಾಜಿ ಹುಷಾರಾಗಿ ಮನೆಗೆ ಬಂದರೆ ಸಾಕಷ್ಟೇ. ಚಂಚಲ ಮತ್ತೆ ಜಗಳ ತೆಗಿತಾನೆ ಇರ್ತಾಳೆ. ಈಗ ಇವರೆಲ್ಲ ಯಾಕೆ ಹಿಂಗೆ ಓದೋರ ಥರ ಗೋಳಾಡ್ತಾ ಇದ್ದಾರೆ. ಈ ಮುದುಕ ಇನ್ನು ವಯಸ್ಸಾಗಿದೆ, ಮುದುಕ ಸತ್ತರೆ ಕೂಡ ಏನು ಜೈ ಅಂದುಬಿಟ್ರೆ ಮುಗ್ದೇ ಹೋಯ್ತಲ್ಲ. ಆಮೇಲೆ ಈ ಮನೆ ಎಲ್ಲ ಡಿವೈಡ್ ಆಗುತ್ತೆ. ಆವಾಗ ನನ್ನ ಗಂಡನಿಗೆ ಅನಿಕೇತ್ಗೆ ಸ್ವಲ್ಪ ಪಾಲು ಬರುತ್ತೆ. ಆ ದುಡ್ಡನ್ನ ಇಟ್ಕೊಂಡು ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಈ ಥರ ಆಲೋಚನೆ ಮಾಡ್ತಾ ಗೌರಿ ಅಳ್ತಾ ಬರ್ತಾ ಇರಬೇಕು. ಈಗ ಡಾಕ್ಟ್ರು ಕರ್ಕೊಂಡು ವಿವೇಕ್ ಮನೆಗೆ ಹೋಗೋಣ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ತಾತ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ ಅಷ್ಟೇ, ಏನಿಲ್ಲ ನಡಿ ಹೋಗೋಣ ಅಂತೆಲ್ಲ. ಏನಿಲ್ಲ ಬಿಡಪ್ಪ ಅಂತೆಲ್ಲ ಹೇಳಿ ಹೋಗೋಣ ನಡಿ, ಯೋಚನೆ ಮಾಡಿ ನಡಿ, ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬೇಡ ಹೋಗೋಣ ನಡಿ ಅಂತೆಲ್ಲ ಹೇಳಿ ಚಕ್ರವರ್ತಿ ಅವರು ವಿವೇಕ್ ಅವರಿಬ್ಬರು ಮನೆಗೆ ಕರ್ಕೊಂಬರ್ತಾರೆ. ಇಲ್ಲಿ ಮನೆಗೆ ಕರ್ಕೊಂಬರ್ತಾ ಇರಬೇಕಾದ್ರೆ ಅಜ್ಜನೂ ಮತ್ತು ಡಾಕ್ಟ್ರ್ ಕಡೆ ಏನೋ ಸಿಗ್ನಲ್ ಮಾಡ್ತಾ ಇರ್ತಾರೆ. ಮೇ ಬಿ ಗೊತ್ತಾಗಿರುತ್ತೆ. ಡಾಕ್ಟ್ರು ಕೂಡ ಇದರಲ್ಲಿದ್ದಾರೆ ಏನೋ ಮುದ್ದು ಸೊಸೆನಾಗಿದ್ದಂಗೆ. ಈ ತಾತ ಚಕ್ರವರ್ತಿ ಅವರೆಲ್ಲ ಬಂದಿದ್ದು ನೋಡಿ ಗೌರಿ ನೋಡಿ ಓಡಿ ಬಂದುಬಿಡ್ತಾರೆ. ಎಲ್ಲರೂ ರೀ ಮಾವ ಬಂದ್ರ ಅಂತೆಲ್ಲ ಹೇಳಿ ಎಲ್ಲರಿಗೂ ನೀರು ಕುಡಿತೀರಾ, ಎಳ್ನೀರು ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಏನು ಕುಡಿತೀರಿ ಅಂತೆಲ್ಲ ಹೇಳಿ ರೀ ವಿವೇಕ್ ಏನಾಯಿತು ಡಾಕ್ಟ್ರು ಏನೋ ಹೇಳಿದರು ಅಂತ ಸರಿತಾ ಕೇಳಿದಾಗ ಏನಿಲ್ಲಮ್ಮ ಸ್ವಲ್ಪ ಹುಷಾರಾಗಿ ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು ಅಂತ ಚಂಚಲ ಎಲ್ಲರೂ ಇದು ಮಾಡ್ತಾರೆ. ಎಲ್ಲರೂ ಜ್ಯೂಸ್ ಕುಡಿ ನೀರು ಕುಡಿ ವಿವೇಕ್ ಫುಲ್ ಕೋಪ ಮಾಡ್ಕೊ ಅಪ್ಪಾಜಿ ತಿನ್ನೋದ್ರೆ ಏನಾಗತ್ತೆ ಅಂದ್ಕೊಳ್ಳೆ ಏನಾದರೂ ಪ್ರತಿಯೊಬ್ಬರು ಎಲ್ಲೇ ಸ್ವಲ್ಪ ನೀರು ಜ್ಯೂಸ್ ಏನು ಬೇಕು ಹೇಳಿ ಸ್ಟಾಪ್ ಇಟ್ ಅಂತ ವಿವೇಕ್ ಬೈದು ತಾತಗೆ ಯಾಕೆ ಹಿಂಸೆ ಕೊಡ್ತಾಯಿದ್ದೀರಿ, ಅವರು ಉಸಿರಾಡಬೇಕು, ಆಕ್ಸಿಜನ್ ಬೇಕು, ಸ್ವಲ್ಪ ಹಿಂದೆ ಹೋಗಿ ಅಂತೆಲ್ಲ ಹೇಳಿ ತಾತ ನಡೀರಿ ರೂಮ್ ಒಳಗೆ ರೆಸ್ಟ್ ಮಾಡಬೇಕು ಅಂತೆಲ್ಲ ಹೇಳಿ
ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ಚಕ್ರವರ್ತಿ ಸೈಲೆಂಟ್ ಆಗಿರೋದು ನೋಡಿ ಸರಿತಾಗೆ ಸ್ವಲ್ಪ ಡೌಟ್ ಬರುತ್ತೆ. ಸ್ವಲ್ಪ ಡೌಟ್ ಬಂತು, ಸರಿತಾ ಇದು ರೀ ಏನಾಯ್ತು ರೀ ಮಾವಾಗ ಏನಾಯಿತು ಅಂತೆಲ್ಲ ನೀವು ಯಾಕೆ ಹಿಂಗಿದ್ದೀರಿ ಅಂತೆಲ್ಲ ಕೇಳಿದಾಗ ಏನಿಲ್ಲ ಸರಿತಾ ಅದು ಸ್ವಲ್ಪ ಟೆನ್ಷನ್ ತೊಗೊಂಡಲ್ಲ, ತಲೆನೋವು ಬಂದಿದೆ ಅಂತೆಲ್ಲ ಹೇಳ್ತಾರೆ. ಅಳ್ತಾ ಇರ್ಬೇಕು, ಏನಿಲ್ಲ ಸರಿತಾ ಅಂತೆಲ್ಲ ಹೇಳಿ ಚಶ್ಮಾ ತೆಗ್ದು ಹಾಸ್ಪಿಟ್ಲಲ್ಲಿ ತುಂಬ ನಿಂತಿದ್ದೆ, ಅದಕ್ಕೆ ಸ್ವಲ್ಪ ತಲೆನೋವು ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಕಾಫಿ ತೊಗೊಂಬರ್ತೀಯ ಅಂತ, ತೊಗೊಂಬರ್ತೀನಿ ಅಂತೆಲ್ಲ ಹೋಗ್ತಾರೆ. ನಾಳೆ ಎಪಿಸೋಡಲ್ಲಿ ಗೌರಿಗೆ ಹೇಳ್ತಾನೆ, ತವ್ರ ಮನೆಗೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿಯಾ ನೀನು ಅಂತ ಗೌರಿ ಹತ್ರ ವಿವೇಕ್ ಕಾಲು ತುಳಿದು ಜಗಳ ತೆಗಿತಾ ಇರ್ತಾರೆ. ಆದರೂ ಮನೆ ಬಿಟ್ಟು ಹೋಗಿ ಮರೆತು ಹೋಗಿ ಇಲ್ಲೇ ಇದೆಯಲ್ಲ, ಮನೆ ಬಿಟ್ಟು ಹೋಗ್ಬಿಟ್ಟಿಯಾ ಅಂತ ಒಳಗಡೆಯಿಂದ ಬಾಗಿಲು ಹಾಕಿರಂದ್ರೆ ಮನೆ ಹೊರಗಡೆ ಮಳೆ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಹೊರಗಡೆಯಿಂದ ಬಾಗಿಲು ಹಾಕಿ ಬೀಗ ಹಾಕಿ ಕೀನ ಎಲ್ಲ ಎಸ್ದು ಕೀನ ಹುಡುಕ್ತಾ ಇರೋ ನಾಟಕ ನನಗೆ ಗೊತ್ತಾಗದೆ ನಾ ಒಳಗಡೆ ಬಾಗಿಲು ತೆಗಿತೀರಂತ ಕಾಯ್ತಾ ಇದ್ದೀನಿ ದಡ್ಡಿ ನಾನು. ಇನ್ನು ಮುಂದೆ ನಿಮ್ಮ